ಆದಿಮಾಯೆ ಕರುಣಿ ಜನ್ಮಗಳಾದಿಮಾಯ ಹೇಳುವಂತಹ ವಿಚಾರವನ್ನು ನಾವು ಗ್ರಹಿಸಿಕೊಳ್ಳುವುದಕ್ಕೆ ನಿನಗೆ ಸಾಧ್ಯವಿಲ್ಲ ಅಂತಲ್ಲ. ಮೋಹದ ಪರ್ಯವೆಂಬುದಾದರೆ ಅದಲ್ಲ ಅಂತ ಹೇಳುವುದು ನಿನ್ನ ಮಾತಿನ ಧ್ವನಿಯಾಯಿತು. ಆದರೆ ನಾವು ಹಿಂದಿನದನ್ನು ಆಲೋಚಿಸಿದಾಗ ಶೋಣಿತಾಪುರದಲ್ಲಿ ಹುಟ್ಟಿ ಬಂದು ಶೋಣಿತಾಪುರದ ಆಧಿಪತ್ಯವನ್ನು ನಾವು ಪಡೆದುಕೊಳ್ಳುವಂತಹ ಕಾಲಕ್ಕೆ ನಾವು ಮಾಡುವಂತಹ ಕಾರ್ಯಗಳು ನಮಗೆ ಸುಲಗ್ನವಾಗಿ ನಡೆಯಬೇಕು ಎನ್ನುವುದಕ್ಕೆ ಏನೆಲ್ಲ ಬೇಕೋ ಅದನ್ನು ವರಬಲದಿಂದ ಪಡ್ಕೊಳ್ಳುವುದಕ್ಕೆ ಮುಂದಾದ. ಆ ಸಂದರ್ಭದಲ್ಲಿ ನಿನ್ನಲ್ಲಿ ಬುದ್ಧಿವಂತಿಕೆ ಇಲ್ಲದೆ ಇದ್ರೆ ಯಾವುದು ಹಿಂದಿನವರು ಕೇಳಿದ್ರು ಅದಕ್ಕಿಂತಲೂ ವ್ಯತ್ಯಸ್ತವಾಗಿ ನೀನು ವರವನ್ನು ಕೇಳಿದ್ದಿ, ಅದನ್ನು ಕಾಪಿಟ್ಟುಕೊಂಡು ಬಂದಿದ್ದಿ. ಆ ನಂತರ ಸ್ವರ್ಗದ ಗದ್ದುಗೆ ನಮ್ಮದಾಯಿತು. 14 ಲೋಕಗಳು ನಮ್ಮ ವಶದಲ್ಲಿ ನಿಜ. ಅದನ್ನು ನಾವು ಪರಿಪಾಲಿಸುವಂತಹ ಸಂದರ್ಭದಲ್ಲಿ ಯಾವುದರ ನಿಯಂತ್ರಕ ಶಕ್ತಿಯಾಗಿತ್ತೋ ಆ ನಿಯಂತ್ರಕ ಶಕ್ತಿ ಅದನ್ನೆಲ್ಲ ಗಮನಿಸ್ತಾ ಇತ್ತು ಅಥವಾ ಅದರ ಹಿಂದೆ ಆಗಿ ಹೋಗಿತ್ತು. ಇದಕ್ಕೆ ಅದು ನಾವಲ್ಲ ಕಾರಣವು ಎಂಬುದನ್ನು ನಾವು ಅರ್ಥವಿಸಿಕೊಂಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ತರುಣಿಗಾಗಿ ಅಲ್ಲ ಅಂತ ಹೇಳುವಾಗ ನಾನು ಆ ಕಾರಣಗಳನ್ನು ಹೇಳಿದ್ದು ನಿನಗೆ. ಅದು ಹೇಗಾಯಿತು ಏನಾಯಿತು ಎಂಬುದನ್ನು ವಿಶ್ಲೇಷಿಸಿದ್ದೀಯಾ? ಹೇಗೆ ವಿಶ್ಲೇಷಿಸೋದಕ್ಕೆ ನಿನಗೆ ಸಾಧ್ಯ ಇತ್ತು. ಆದರೆ ಈಗ ಹೇಳ್ತಿ ಅವಳು ನನಗೆ ಪಂಥಾಹ್ವಾನವನ್ನು ನೀಡಿದ್ಳು, ಆ ಪಂಥಾಹ್ವಾನಕ್ಕೆ ಉತ್ತರ ಕೊಡುವುದಕ್ಕೆ ಹೊರಟೆ ಎಂಬುದು. ಆ ಪಂಥಾಹ್ವಾನದ ಉತ್ತರವನ್ನು ಕೊಡುವುದಕ್ಕೆ ಈಗ ನಮ್ಮದೇ ದಾರಿಯಲ್ಲಿದ್ದಂತಹ ಕದಂಬವನ ನಾವು ಕಂಡದ್ದಿಲ್ಲ, ಹೋದದ್ದಿಲ್ಲ. ಹಾಗಿರುವಲ್ಲಿ ಏನೋ ವಿಚಿತ್ರ ಸಂಭವಿಸಿದೆ. ಆ ವಿಚಿತ್ರ ಸಂಭವಿಸಿದಾಗ ಅದಕ್ಕೆ ಬೇಕಾದಂತಹ ತಿಳುವನ್ನು ಪಡೆಯುವುದಕ್ಕೆ ನಾವು ಪ್ರಯತ್ನವನ್ನು ಮಾಡಿದೆವು. ಪ್ರಯತ್ನವನ್ನು ಮಾಡುವಾಗ ಅವಳು ಹೇಳಿದಂತಹ ಮಾತು ಶುಂಭನಾಗಲಿ ಶಂಭುವಾಗಲಿ ನನ್ನ ಬಾಣಮುಖದಲ್ಲಿ ನಿಲ್ಲುವವನಾಗಬೇಕು ಎಂಬುದಾಗಿ ಚಂಡಮುಂಡರೇ ಆಶಯವನ್ನು ಅವಳಲ್ಲಿ ಪ್ರಕಟಿಸಿದಾಗ ಇದ್ದಂತಹ ಮಾತು ಅದು ಪುನಃ ಸುಗ್ರೀವನ ಮೂಲಕ ನಮ್ಮಲ್ಲಿ ಬಂತು. ಹಾಗಾದರೆ ಈ ಪ್ರಪಂಚದ ಸೃಷ್ಟಿಗೆ ಕಾರಣವಾದಂತಹ ಜಗನ್ನಿಯಾಮಕಿ ಇದ್ದಾಳೆ ಎಂಬುದನ್ನು ಅರ್ಥವಿಸುವುದಕ್ಕೆ ನನಗೆ ಸಾಧ್ಯವಾಗಿದೆ. ಹಾಗಿರುವಾಗ ಬಂದು ನಮ್ಮನ್ನು ಯುದ್ಧಕ್ಕೆ ನೆರವಾಗಿರುವುದಾಗಿದ್ದರೆ ಅಥವಾ ಶೋಣಿತಕ್ಕೆ ಲಭ್ಯ ಮಾಡುವುದಾಗಿದ್ದರೆ ನಮ್ಮನ್ನು ಬಡಿದು ಉಳಿಸುವುದಕ್ಕೆ ಸಾಧ್ಯ ಇತ್ತು. ಆದರೆ ಶುಂಭನಲ್ಲೇನೋ ಅರ್ಹತೆಯನ್ನು ಅವಳು ಕಂಡುಕೊಂಡವಳಿದ್ದಾಳೆ. ಆದರೆ ಲೋಕಮುಖದಲ್ಲಿ ಯಾವುದು ನಡೆಯಬೇಕು ಅದಕ್ಕೆ ತಪ್ಪಿ ನಡೆಯುತ್ತಾ ಇದ್ದಾನೆ ಶುಂಭ ಎಂಬುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಆ ಶಕ್ತಿಗೆ ಸಾಧ್ಯವಾಗಿದೆ. ಹಾಗಿರುವಾಗ ಅಗೋಚರಳಾಗಿದ್ದಂತೂ ಗೋಚರಳಾಗಿ ಯಾವುದೋ ಒಂದು ಮಾಯೆಯನ್ನು ಮಸುಕಿ ನಿನ್ನ ಮನಸ್ಸನ್ನು ಆ ಕಡೆಗೆ ಸೆಳೆದು ಅವಳನ್ನು
ನಮಗೆ ಹಿರಿಯ ಸ್ಥಾನದಲ್ಲಿ ಒಪ್ಪಿಕೊಳ್ಳುವಂತಹ ಮನಸ್ಸು ನಮಗೆ ಬಂದರೆ ದಾನವ ಕುಲಕ್ಕೆ ಸಾಧು ಉಂಟು, ಬದುಕುವಂತಹ ಸಾಧ್ಯತೆ ಉಂಟು ಎಂಬುದನ್ನು ತಿಳಿಸುವಾಗ ಆ ಆದಿಮಾಯಿಯನ್ನು ತರುಣಿಯಾಗಿ ಚಂಡಮುಂಡರು ವರ್ಣಿಸಲೇ ನಾವು ನಿಲ್ಲುವುದು ಸಹಜವಲ್ಲ ಅಂತ ನಾನು ಹೇಳಿದೆ. ನೀನು ಅದರ ಆಚೆಯನ್ನು ಕಂಡು ಪಂಥಾಹ್ವಾನವನ್ನು ಕೊಟ್ಟಾಗ ಶುಂಭನೇನು ಕಡಿಮೆ ಎಂಬುದಾಗಿ ನೀನು ಆಲೋಚಿಸಿ ಆ ನಿಟ್ಟಿನಲ್ಲಿ ತೊಡಗಿಕೊಂಡೆ ಅಂತ ಹೇಳಿದೆ. ಆದರೆ ನಿನ್ನದೇ ಆದಂತಹ ಆಲೋಚನೆಯಲ್ಲಿ ತೊಡಗಿಕೊಂಡಾಗ ಅವಳನ್ನು ರಟ್ಟೆಗೆ ಕೈ ಇಕ್ಕಿಯಾದರೂ ತರುವಂತಹ ಸಮರ್ಥರಾದಂತಹ ಪಟುಭಟರಿದ್ದಾರೆ ಎಂಬುದಕ್ಕೆ ನಮ್ಮನ್ನು ನಿರೂಪಿಸುವುದಕ್ಕೆ ನೀನು ಕಳಿಸಿದೆಯಲ್ಲ ಧೂಮ್ರಲೋಚನನು. ಅಲ್ಪನೇ ಅವನು, ಅಲ್ಪನೇ ಧೂಮ್ರಲೋಚನನು. ಸ್ವರ್ಗವನ್ನು ಗೆದ್ದುಕೊಡುವುದಕ್ಕೆ ಶುಂಭನಿಗೆ ಹೆಗಲೆತ್ತರದಲ್ಲಿ ತೊಡಗಿಕೊಂಡಂತಹ ನಮ್ಮ ವೀರ ಸೇನಾಧಿಪತಿ ಅವನ ಸಾಮರ್ಥ್ಯ ಏನು ಎಂಬುದನ್ನು ನಾವು ದುರಂತದಲ್ಲಿ ಕಂಡುಕೊಂಡವರೇ. ಅಂತಹ ಧೂಮ್ರಲೋಚನ ಒದಿಸಿ ಕರೆದುಕೊಂಡು ಬರ್ತೇನೆ, ಹೆಡೆ ಮುಡಿ ಕಟ್ಟಿ ತರ್ತೇನೆ ಅಂತ ಹೋದ. ನಾವು ಬಂದು ಮತ್ತೆ ಕೇಳಿದ ವರದಿಯಾದರೂ ಏನು? ಧೂಮ್ರಲೋಚನನು ಧೂಮವತಿಯಾಗಿ ಸ್ವೀಕರಿಸಿದಳು. ಹೌದು, ಕಣ್ಣಿನಿಂದ ಬಂದಂತಹ ಕೆಂಗಿಳಿಗೆಳೆಯವನ್ನು ಭಸ್ಮವಾಗಿ ಮಾಡಿದವು ಅನ್ನುವಾಗ ನಿಗ್ರಹ ಅನುಗ್ರಹ ಶಕ್ತಿಯುಳ್ಳ ಹೆಣ್ಣು ಎಂಬುದನ್ನು ಅರ್ಥ ಮಾಡುವುದಕ್ಕಾಗ್ತದೆ. ನಮ್ಮ ವ್ಯಾಪ್ತಿಯಲ್ಲಿ ಅದನ್ನು ಅಳೆಯುವುದಕ್ಕೆ ಸಾಧ್ಯ ಇಲ್ಲ ಎಂಬುದು ನಮಗೆ ಅರ್ಥವಾಗ್ತದೆ. ಆದರೂ ಕೂಡ ಚಂಡಮುಂಡರು ಬಿತ್ತಿದಂತಹ ಬೀಜ ಅದು ವೈರುಧ್ಯವಾಗಿಯೇ ಕಾಣಬೇಕಿತ್ತು. ಯಾಕೆಂದ್ರೆ ಚಂಡಮುಂಡರಿಗೆ ಬ್ರಹ್ಮಚರ್ಯವೇ ವ್ರತ. ಅವರಿಗೆ ಒಂದು ಹೆಣ್ಣಿನ ಅಂದವನ್ನು ವರ್ಣಿಸುವುದಕ್ಕೆ ಆಗುವುದಿದ್ರೆ ಅದು ಶುಂಭನಿಗೆ ಕೊಟ್ಟಂತಹ ಎಚ್ಚರಿಕೆ ಎಂಬುದನ್ನು ತಿಳಿಯುವುದಕ್ಕೆ ಶುಂಭನಿಗೆ ಸಾಧ್ಯ ಇತ್ತು. ಆದರೆ ಆ ಚಂಡಮುಂಡರು ನಿನ್ನಲ್ಲಿ ಹೇಳಿದಾಗ ನಿನ್ನಲ್ಲಿ ಆ ರಾಗದ್ವೇಷಗಳು ಕಾಮ ಅದು ಉತ್ಪತ್ತಿ ಆಯಿತು ಅಂತ ಆವಾಗಲೇ ನೈತಿಕವಾಗಿ ಸೋಲ ಆರಂಭವಾಯಿತು. ಧೂಮ್ರೇಶ ಅಳಿದ ಮೇಲೆ ಅದೇ ಚಂಡಮುಂಡರು ಹೋದರು. ಅವರು ಕೂಡ ನಿನಗಾಗಿ ಅವರಲ್ಲಿರುವ ಬ್ರಹ್ಮಚರ್ಯವನ್ನು ಬಿಟ್ಟರು ಅಂತ ನಾನು ಹೇಳುವುದಿಲ್ಲ. ಆದರೆ ನೈತಿಕವಾಗಿ ಅವರು ಕುಸಿದು ಹೋದರು. ಅವರಿಗೂ ಇರುವಂತಹ ವರವೇನು? ಆ ಬ್ರಹ್ಮಚರ್ಯ ಉಳಿಸುವುದು ಮಾತ್ರ. ಆಗ ತಾನಿದ್ದುಕೊಂಡೇ ರೂಪದಲ್ಲಿ ಬದಲಾವಣೆಯನ್ನು ತೋರುತ್ತಾ ಇನ್ನೊಂದು ಸೃಷ್ಟಿ, ಮರು ಸೃಷ್ಟಿ, ಪ್ರತಿ ಸೃಷ್ಟಿಯನ್ನು ಮಾಡುತ್ತಾ ಚಂಡಿಯಾಗಿ ಚಾಮುಂಡಿಯಾಗಿ ಚಂಡಮುಂಡರನ್ನು ಸಂವರಿಸಿ ಕಳೆದರು. ಇದಿಷ್ಟೂ ಕಾಣುತ್ತಾ ನಮ್ಮ ಈ ರಕ್ಕಸಾನ್ ಸಂಕುಲದ ಅಥವಾ ರಕ್ಕಸಾನ್ವಯದ ಹಿತದೃಷ್ಟಿಯಿಂದ ನೀನು ಕಟ್ಟಿ ಬೆಳೆಸಿದಂತಹ ಈ ದಾನವ ಸಾಮ್ರಾಜ್ಯ, ಅದರಲ್ಲೂ ನಮ್ಮ ಪ್ರಕೃತಿಗಳು ಶಕ್ತಿಗಳಾಗಿದ್ದಂಥವರು ಅಳಿದು ಹೋದರು. ಅಳಿದುಳಿದುದನ್ನು ನಿನ್ನಂತಹ ಜ್ಞಾನಿಯು, ನಿನ್ನಂತಹ ನನಗೆ ವಾವೆಯಲ್ಲಿ ಹಿರಿಯನೇ ಆಗಿರುವ ನೀನು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ನೀನು ಪಟ್ಟ ಪರಿಶ್ರಮ ಎಷ್ಟು ನನಗೆ ಗೊತ್ತು. ಕಣ್ಣೆದುರಿನಲ್ಲಿ ಅಳಿದು ಹೋಗುವಾಗ ಅವಳನ್ನು ತರುಣಿಯಾಗಿ ಕಾಣುವುದು, ನಿರ್ಜರರನ್ನು ಪಡೆಯುವುದಕ್ಕೆ ಅವಳು ಬರುವುದು. ಯಾಕೆಂದ್ರೆ ಧರ್ಮದ ಅಧಪ್ಪತನವು ನಮ್ಮಿಂದ ಆಗ್ತಾ ಇದೆ ಎಂಬ ಸೂಚನೆಯನ್ನು
ಒಟ್ಟದ್ದು ಆಗುವಾಗ ಅವಳು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಬರಿಸಿಕೊಂಡು ನಮ್ಮನ್ನು ನಾವು ಅವರಲ್ಲಿ ಒಲಿದು ಬೇಡುವುದಿದ್ರೆ ಅದನ್ನು ಉಳಿಸಿಕೊಳ್ಳುವುದು, ಇಲ್ಲ ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವುದು, ಅದನ್ನು ತಿದ್ದಿಕೊಳ್ಳುವುದಕ್ಕೆ ದಾರಿಯನ್ನು ಮಾಡಿಕೊಟ್ಟಿದ್ದಾಳೆ. ಹಾಗಾಗಿ ಇಂತಹದ್ದಾಗಿ ಹೋಯಿತು ಎಂಬುದಕ್ಕೆ ರಕ್ಕಸನ ಅಪ್ರಯೋಜಕ ಬುದ್ಧಿಯಿಂದ ಅವರ ರಕ್ಕಸಾನ್ವಯನವರಿಗೆ ಬಲಿ ಕೊಡುವಂತಹ ವಿಚಾರವನ್ನು ಮಾಡಬೇಡ. ಈಗ ನೀವು ಇಷ್ಟೆಲ್ಲ ಮಾತನಾಡುವಾಗ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಮೂಡಿದ್ದೇವೆ. ಏನು? ನೀನು ಮಾವನೋ ನಾನು ಮಾವನೋ ಅಂತೇಳಿ ಹಿರಿಯವ ಯಾರು ಎನ್ನುವಂತ ಒಂದು ಸಂಶಯ. ಹಿರಿಯರಾಗಿದ್ದು ಕೂಡ ಸಚಿವನಾಗಿರುವಾಗ ಸಚಿವರಿಗೆ ಮಾವನಲ್ಲಿ ಮಾತನಾಡುವಾಗ ಅಲ್ಲಿಯ ಮಾತನಾಡಬಾರದು ಅಂತ ಇಲ್ಲ. ಸಚಿವನಾಗಿರುವಾಗ ರಾಜ ದಾರಿ ತಪ್ಪಿ ಹೋಗುವುದಿದ್ರೆ ನಾನು ಮೊದಲೇ ಅಪ್ಪಣೆಯನ್ನು ಪಡೆದು ಪೀಠದ ಅಪ್ಪಣೆಯನ್ನು ಪಡೆದೇ ಮಾತನಾಡಿದ್ದು ಇರಲಿ. ಸಚಿವನಾಗಿಯೇ ಆದರೂ ಕೂಡ ಒಂದು ರಾಜ್ಯಕ್ಕೆ ಒಂದು ಆಕ್ರಮಣ ಬರ್ತದೆ ಅಂತಾನೆ ಬಂದಂತಹ ಸೇನೆ ನಮ್ಮನ್ನು ಆಕ್ರಮಿಸ್ತದೆ, ನಮ್ಮನ್ನು ಸೋಲಿಸ್ತದೆ ಎನ್ನುವ ಕಾರಣಕ್ಕೆ ನಾವೇನು ಹೆದರಿ ಒಳಗೆ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ಯಾಕೆ? ಬಂದವರು ಯುದ್ಧಕ್ಕೆ ಸಜ್ಜರಾಗಿಯೇ ಬಂದಿದ್ದಾರೆ ಎಂದಾದರೆ ಯುದ್ಧಕ್ಕೆ ಹೋದವನು ಬದುಕಿ ಉಳಿಯುತ್ತಾನೋ ಸತ್ತು ಹೋಗುತ್ತಾನೋ ಎನ್ನುವುದು ಯುದ್ಧಾನಂತರದ ಪರಿಣಾಮ. ದೂರಲೋಚನೋ ಚನ್ನಮುಂಡರು ಯುದ್ಧಕ್ಕೆ ಹೋಗಿದ್ದಾರೆ ಅಥವಾ ಅವರೊಡನೆ ಸೆಣಸಿದ್ದಾರೆ. ಅವಳು ಒಂದು ವೇಳೆ ಅವಳು ಪೌರುಷವನ್ನೇ ಬಡವಾಗಿರುವ ಕಾರಣಕ್ಕೆ ಇವರನ್ನೆಲ್ಲ ಎದುರಿಸಬಹುದು ಎನ್ನುವಂತಹ ಪೌರುಷ ಅವಳಲ್ಲಿ ಇತ್ತು ಎನ್ನುವುದು ಸ್ಪಷ್ಟ ತಾನೆ. ಅಷ್ಟು ಪೌರುಷ ತನ್ನಲ್ಲಿ ಇಲ್ಲದೇ ಇದ್ದರೆ ನಮ್ಮನ್ನು ಯಾರು ಗೆಲ್ಲುತ್ತಾರೆ ಅಂತ ಆ ಪುರುಷರು ಯಾರಿದ್ದಾರೆ ಅಂತ ಅವಳು ಕೇಳುವ ಅಗತ್ಯವೇ ಇರಲಿಲ್ಲ. ಹಾಗೆಂದು ಬಂದಂತಹ ಹೆಣ್ಣು ಯಾವುದೋ ಒಂದು ಅಗೋಚರವಾದಂತಹ ಶಕ್ತಿ, ಅದ್ವಿತೀಯವಾದಂತಹ ಶಕ್ತಿ ಎನ್ನುವಂತ ನಿನ್ನ ವರ್ಣನೆ ಎಂದು ಕೇಳುವಾಗ ಇದು ನಮಗೆಲ್ಲ ಚಿಂತಿಸುವುದಕ್ಕೂ ಆಚರಿಸುವಂತಹ ಒಂದು ವಿಚಾರ. ಯಾಕೆ? ದೈತ್ಯಗಳನ್ನು ಕಟ್ಟಿ ಬೆಳೆಸಿದವರು ನಾವು. ಅಗೋಚರವಾದಂತಹ ಎಷ್ಟೋ ದೇವತೆಗಳನ್ನು ಹೆಣಮುರಿ ಕಟ್ಟಿ ಒಟ್ಟೋಡಿಸಿದವರು. ಹಾಗಿರುವಾಗ ಈ ನಿನ್ನ ಹುಂಬತನದ ಮಾತು ಕಟ್ಟಿಡು. ಏನು ಈಗ ವರಬಲ ಉಂಟು. ಆ ವರಬಲದೊಂದಿಗೆ ನಾನು ಸಾಧನೆಯಿಂದ ದೈತ್ಯ ಬಲದಿಂದ ಸಾಧಿಸಿದ್ದೇನೆ ಉಂಟು. ಆದರೆ ನೈತಿಕ ಬಲದ ಅಧಪತನಕ್ಕೆ ನೀವು ಒಳಗಾಗಬೇಡ. ಹಾಗಾಗಿ ಬಿಡು ಬಿಡು ಮನದ ಮೂರ್ಖತೆ. ಬಿಡು ಮನದ ಮೂರ್ಖತೆಯ ಕೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಬಡುತ್ತ ಪಡೆದವಳ ಕಾರುಣ್ಯದಲ್ಲಿ ಒಡಬಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿ ಜನಿ ಜಗದ ಪೀಠದ ಬಡದಲ್ಲಿ ಪಡೆದು ಸುವನು ಬಾಳುದೆನ್ನುತ್ತಲೇ ನುಡಿಗೆ ನೀತಿಯ ಕೇಳಿ ಗರ್ಜಿಸುವುದೆಂದ ಶುಭಾಗ್ಯ. ತ್ರೈಜಗದ ಒಡತಿ ಅಂತ ಹೇಳುವುದಕ್ಕೆ ಕಾರಣವಿಲ್ಲದೆ ಇಲ್ಲ. ನಾನು ವಿಶ್ಲೇಷಿಸಲಿಲ್ಲ. ಏನು ನಾವು ಕೇಳಿದಂತಹ ಸೃಷ್ಟಿ ಹೇಗಾಯಿತು ಅಂತ ಹೇಳಿದ್ರೆ ನನಗೂ ನಿನಗೂ ವ್ಯತ್ಯಾಸವಾಗಿ ಪಾಠವಾದಿಲ್ಲ. ಹಾಗಿರುವಾಗ ಆದಿಮಾಯೆಯಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮ ವಿಷ್ಣು ಮಹೇಶ್ವರು, ಆನಂತರ ಅವರಿಗೆ ಕೊಡದಂತಹ ಬೇರೆ ಬೇರೆ ಕರ್ತವ್ಯಗಳು, ಇವುಗಳನ್ನೆಲ್ಲ ನಾವು ರಕ್ಕಸರಾದೆವು ಸುರರಾದರು ಎಲ್ಲರೂ ಸರಿ, ಎಲ್ಲರಿಗೂ ಅವರದ್ದೇ ಆದಂತಹ ಕರ್ತವ್ಯ ಬೋಧಿಸಲ್ಪಟ್ಟಿದೆ. ಕಣ್ಣಿಗೆ ಕಾಣುವಲ್ಲಿ ಕಂಡಳು, ಕಾಣದಿರುವಲ್ಲಿ ಕಾಣಿಸಿಕೊಂಡಳು, ಕಾಣಿಸುವವರು ಕಾಣಿಸಿಕೊಳ್ಳುವಂತೆ ಮಾಡಿದರೆ. ಆದರೆ ತ್ರೈಜಗವನ್ನು ಒಡೆಯುವಂತಹ ಒಡತಿ ಅವಳು ಎಂಬುದನ್ನು ನಾನು ಸ್ಪಷ್ಟೀಕರಿಸಿಕೊಂಡಿದ್ದೇನೆ. ಹಾಗಿರುವಾಗ ಕ್ಲೈಬ್ಯದ ಆ ಒಂದು ಛಾಯೆ ನಮ್ಮ ಕಣ್ಣುಗಳಿಗೆ ಕವಿದಿದ್ರೆ ಅದನ್ನು ಬಿಡಿಸುವಂತಹ ಪ್ರಯತ್ನವನ್ನು ಮಾಡಿ, ಅದು ಸಲುಗೆ ಇರಬಹುದು, ಅಲ್ಲ ಸಚಿವನಾಗಿ ನನ್ನ ಕರ್ತವ್ಯ ಇರಬಹುದು. ಆದರೆ ಪೀಠದಿಂದ ನಿನ್ನ ಆಜ್ಞೆಯನ್ನು ಧಿಕ್ಕರಿಸುವಂತಹ ಉಲ್ಲಂಘನೆ ಅಲ್ಲ. ರಾಕ್ಷಸರ ಮೇಲೆ ತರುವುದರಲ್ಲಿ ನಿನ್ನಷ್ಟೆಲ್ಲ ಇದ್ರು, ನಿನ್ನ ಸಮದಂಡಿಯಾಗಿ ಅಲ್ಲದಿದ್ದು ನನ್ನದಾದಂತಹ ಪಾರುಪತ್ಯವನ್ನು ಶೋಣಿತಾಪುರದಲ್ಲಿ ನಿನ್ನ ಪ್ರಭುತ್ವದಲ್ಲಿ ನಾನು ತೋರಿಕೊಟ್ಟವನು. ಹಾಗಿರುವಾಗ ನಾನು ನಿನಗೆ ಹೇಳಿದ್ದಷ್ಟು ಮೂರ್ಖತೆಯನ್ನು ಬಿಡು, ಖಂಡಿತವಾಗಿಯೂ ನಾವು ನಾಶ ಹೊಂದುವುದಕ್ಕಿದ್ದೇವೆ ಎಂದು ಒಳಮನದಲ್ಲಿ ಒಂದು ಶಂಕೆ, ಅದನ್ನು ಶಂಕೆ ಎನ್ನದೆ ಅಂತರಾತ್ಮದ ಪ್ರೇರಣೆ ಎಂದು
ವಿಶ್ಲೇಷಿಸಲಿಕ್ಕೆ ನನ್ನಂತೆ ಹೆಚ್ಚು ತಿಳಿದಂತಹ ಮಾವನ ನಿನಗೆ ಅರ್ಥವಾಗ್ತದೆ. ಹಾಗಿರುವಾಗ ಅದನ್ನು ಬೇಡ ಎಂಬುದಾಗಿ ನಾನು ಹಾಗಾಗಿ ನಮ್ಮದ್ದು ತಪ್ಪಾಯಿತು ಅಥವಾ ಪಡೆಯುವಂತಹ ಹುನ್ನಾರ ಬೇಡ. ಅವಳು ಅಲ್ಲಿ ಇರ್ತಾಳೆ, ಇದ್ದವಳು ಹೆಣ್ಣು ಸುಂಬ ಇದ್ದಾನೆ ಎಂಬುದನ್ನು ತೆಗೆದುಕೊಂಡು ಹೋಗಲು ಹೋಗುವ ಸಾಹಸ ಮಾಡುವುದು ಬೇಡ ಅಂತ ನಾನು ಹೇಳುವುದು. ಬಿಡು ಬಿಡು ಬಿಡು